ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹುಲ್ಲಂಬಿ ಗ್ರಾಮದಲ್ಲಿ ವ್ಯಕ್ತಿಯ ಮೇಲೆ ಗುಂಪೊಂದು ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಜೂನ್ 2, 2026ರಂದು ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ಧಾರವಾಡದಿಂದ ಹುಲ್ಲಂಬಿ ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ಸೀಗಿಗಟ್ಟಿಯಿಂದ 2 ವಾಹನಗಳು ಆರೋಪಿಗಳ ಕಾರನ್ನು ಹಿಂಬಾಲಿಸಿಕೊಂಡು ಬಂದಿದ್ದಾರೆ ಎಂದು ಪೀಡಿತರು ದೂರಿನಲ್ಲಿ ತಿಳಿಸಿದ್ದಾರೆ. ಹುಲ್ಲಂಬಿ ಗ್ರಾಮದಲ್ಲಿನ ಚಹಾ ಅಂಗಡಿಯಲ್ಲಿ ಚಹಾ ಕುಡಿಯಲು ನಿಂತಿದ್ದ ವೇಳೆ ಸುಮಾರು 15ರಿಂದ 20 ಜನರ ಗುಂಪು ಕಬ್ಬಿಣದ ರಾಡು, ಕೊಡಲಿ, ಕಲ್ಲು ಹಾಗೂ ಕಟ್ಟಿಗೆಯ ಮುಂಡಗಳಂತಹ ಮಾರಕಾಸ್ತ್ರಗಳೊಂದಿಗೆ ದಾಳಿಗೆ ನಡೆಸಿದೆ ಎನ್ನಲಾಗಿದೆ. ದಾಳಿಯ ವೇಳೆ ಆರೋಪಿಗಳು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಎದೆ, ಹೊಟ್ಟೆ, ಕಣ್ಣು ಭಾಗ ಹಾಗೂ ಬಲಗೈ ಮೇಲೆ ಗಂಭೀರವಾಗಿ ಹಲ್ಲೆ ನಡೆಸಿದ್ದಾರೆ. ಪರಿಣಾಮವಾಗಿ ಪೀಡಿತರ ಬಲಗೈ ಎಲುಬುಗಳು ಮುರಿದಿವೆ ಎಂದು ತಿಳಿದು ಬಂದಿದೆ. ಇದಲ್ಲದೆ ಕೊರಳಿನಲ್ಲಿದ್ದ 10 ಗ್ರಾಂ ಚಿನ್ನ ಹಾಗೂ ಜೇಬಿನಲ್ಲಿದ್ದ 10,000 ನಗದು ಹಣವನ್ನು ಬಲವಂತವಾಗಿ ಕಿತ್ತುಕೊಂಡ ಆರೋಪವು ಕೇಳಿಬಂದಿದೆ. ಹಲ್ಲೆಯ ನಂತರ ಗ್ರಾಮವನ್ನು ಬಿಟ್ಟು ಹೋಗದಿದ್ದರೆ ಕುಟುಂಬ ಸಮೇತ ಜೀವಂತ ಸುಟ್ಟು ಹಾಕುತ್ತೇವೆಂದು ಜೀವ ಬೆದರಿಕೆ ಹಾಕಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಕರಣದಲ್ಲಿ ಮಂಜು ನೇರ್ಲಕಟ್ಟಿ, ರೈತಯ್ಯ ಮಹದೇವಪ್ಪ ಬಿಸರಳ್ಳಿ, ಕುಬೇರಗೌಡ ಪಾಟೀಲ್, ಗುರುನಾಥ್ ವೀರಪ್ಪ ಬಿಸರಳ್ಳಿ, ಕಲ್ಲಪ್ಪ ಮಹದೇವಪ್ಪ ವಡವಡಿ, ಕಲ್ಲಪ್ಪ ರೇವಡಿಹಾಳ್, ಸುರೇಶ್ ನಿಂಗಪ್ಪ ಬಿಸರಳ್ಳಿ, ಹನುಮಂತಪ್ಪ ದುರ್ಗಪ್ಪ ಮಾಳಣ್ಣವರ್ ಸೇರಿದಂತೆ ಇತರರ ವಿರುದ್ಧ ಆರೋಪ ಕೇಳಿಬಂದಿದೆ. ಪೀಡಿತರು ತಮ್ಮ ಮಗನ ಸಹಾಯದಿಂದ ಜಿಲ್ಲಾಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಂಡು ಸ್ವಲ್ಪ ಚೇತರಿಸಿಕೊಂಡ ನಂತರ ಈ ದೂರನ್ನು ದಾಖಲಿಸಿದರಾಗಿ ತಿಳಿಸಿದ್ದಾರೆ. ಈ ಸಂಬಂಧ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಹುಲ್ಲಂಬಿ ಊರಿನ ಹುಡುಗರಾದಂತ 7ರಿಂದ 8 ಹುಡುಗರ ಸರ್ ಇವ್ರು ಅವಾಗ ನನ್ನ ಜೊತೆ ಜಗಳ ತಕ್ಕೊಂತಾನೆ ಇರ್ತಾರೆ ದಾರಿ ಹೋಗುವ ಸಂಬಂಧ. ಇದಕ್ಕಿಂತ ಮುಂಚೆನೆ ಮಾಡಿದ್ದಾರೆ. 20-30 ಮಂದಿ ಮನೆಗೆ ಅಟ್ಯಾಕ್ ಮಾಡಿದ್ರು ಇವರು. ಅವಾಗ ಕಂಪ್ಲೇಂಟ್ ಬಿಟ್ಟಲ್ಲ ಆಗಿತ್ತು. ಊರನ್ನೆಲ್ಲ ಹಿರಿಯರೆಲ್ಲ ಕೂಡಿ ಮುಗಿಸಿದ್ರು ಅಂತೇಳಿ ಸುಮ್ಮನಾದ್ವಿ ನಾವು. ಇವ್ರು ಹಿಂಗ ಕ್ರಮೇಣ ಇದನ್ನ ನನ್ನ ಬಿಡಿ ಮಾಡ್ತಾರೆ. ಈಗ 2ನೇ ಸಲ 3ನೇ ಸಲ ಸರಿ ಮಾಡಿದ್ದೀವಿ. ಇದು ನಿನ್ನೆ ಅಚಾನಕ್ ನಿನ್ನೆ 9-9ವರೆಗೆ ನನಗೆ ಗಾಡಿ ನಿಲ್ಲಿಸಿ ನಾ ಇದನ್ನ ಮಾಡ್ಯಾರ ಸರ್. ಇವರು ಸರ್ ಇವ್ರು ಕಟಗಿಲೆ ಹೊಡೆದಾರ, ನನಗೆ ಒದ್ದಾರ, ಆಮೇಲೆ 2 ಮಂದಿ ಹಿಡ್ಕೊಂಡಾರ, ಉಳಿದವ್ರು 4-5 ಮಂದಿ ಹೊಡೆದಾರ ಸರ್. ಇದು ಹಿಂಗ ಮಾಡ್ಕೊಂತ ಹೋದ್ರೆ ಈಗ ನನ್ಗೆ ಭಾಳ ತ್ರಾಸ ಆಗಿದೆ ಸರ್. ಆ ಊರಾಗಿದ್ದು ಇದು ಅವ್ರದ್ದು ಹೊಲಕ್ಕೆ ಹೋಗೋ ದಾರಿ ಸಂಬಂಧ ಜಗಳ ಸರ್. ಅವ್ರ ಮನೆ ಬಳದ ಅಡ್ಡಾಡ್ಬಾರ್ದು ನಾವು. ಅದ್ರ ಸಂಬಂಧ ಇವ್ರು ಕಿರಿಕಿರಿ ಐತೆ ಸರ್. ನಂದು ಅವ್ರ ಮನೆಗಳು ದಾಟಿ ನನ್ನ ಹೊಲ ಐತೆ ಸರ್. ಹೊಲ ಹಿಡಿದಕ್ಕೆ ಅವ್ರಿಗೆ ಸ್ವಲ್ಪ ತ್ರಾಸ ಐತೆ ಸರ್. ಅದು 14 ಎಕರೆ ಸರ್. ಹೌದು ಸರ್. ಅದ್ರಾಗ ಮಂಜು ನೇರ್ಲಕಟ್ಟಿ ಅಂತೇಳಿ ಅವ್ನ ಜೋಡಿ ಇನ್ನೊಂದು 6 ಹುಡುಗರು ಅದಾರ ಸರ್. ಅವ್ರ ಹೆಸರು ಅದಾರ ಸರ್. ಅವ್ರಿಗೆ ನನ್ಗೆ ಈಗ ಹೆಸರು ಬರ್ತೀವಿ ಸೋನಾಗ ಹೋಗು ಡಾಕ್ಟರ್ ಬಲಗೈ ಫ್ರಾಕ್ಚರ್ ಅಂತ ಹೇಳ್ಯಾರ ಈಗ. ಆಮೇಲೆ ಸ್ವಲ್ಪ ಕಡೆಗೆ ಸ್ವಲ್ಪ ತಲೆಗೆ ಸ್ವಲ್ಪ ನೋವಾಗಿದೆ ಸರ್. ನಿನ್ನೆ ರಾತ್ರಿ 9-10 ಗಂಟೆಗೆ ಸರ್. ಏನಿಲ್ರಿ, ನಾ ಗಾಡಿ ಟರ್ ಹೊಡೆಗೆ ನಿಲ್ಸಿದ್ದೆ. ಅವ್ರ ಗಾಡಿ ನಿಲ್ಸಿದ್ರು ನಮ್ಮನ್ನ. ನಿಲ್ಸಿದ್ಕು ನಾಗೆ ತಳಗಲ್ಕು ನನಗೆ ಗಾಡಿ ಬಾಗಲ ತರ ಹೊರ ಜಕ್ಕೊಂಡು ಹೋಗ್ಬಿಟ್ಟಿದ್ರು. ಕಟ್ಟಿಗೆ ದೂರ ಸರ್. ಹ್ಞೂ ನಾ ಒಬ್ಬರೇ ಇದ್ದೀನಿ ಸರ್. ಗೊತ್ತದ ಸರ್, ಗೊತ್ತದವು. ಆದ್ರಿಂದ ಮೇನ್ ಇದ್ದವ ಅದ್ರಾಗ ಮಂಜು ನೇರ್ಲಕಟ್ಟಿ ಅಂತೀವಿ. ಅದವ್ರವ್ರು ಸರ್. ಇನ್ನೂ ನನಗೆ ನಿನ್ನೆ ಸ್ವಲ್ಪ ಇದಾಗಿದ್ದಕ್ಕೆ ಇನ್ನೂ ಇದು ಮಾಡ್ಕೊಂಡಿಲ್ರಿ. MLC ಆಗಿದೆ ಸರ್. ಈಗ ಪೊಲೀಸರು ಇದು ಮಾಡ್ತೀನಿ. ಯಾರು ಕಂಪ್ಲೇಂಟ್ ಕೊಡಬೇಕು ಸರ್. ಯಾಕೆ ಬಂದ್ರೆ 1 ಸಲ ಅಲ್ಲ, 2 ಸಲ ಅಲ್ಲ, 3ನೇ ಸಲ ಸರ್. ಹೌದು ಏನ್ ಸರ್, ಪೊಲೀಸರೇ ಬಂದಿಲ್ಲ ಸರ್. ಇನ್ನೂ ಮಾತಾಡಿಲ್ಲ ನಮ್ಗೆ. ಶಶಿಧರ್ ಗೊರವರ್.